ಸರ್, ಈಗ ಜಾತಿ ಗಣತಿಗೆ ಅಧಿಕೃತ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದೇನಾದರೂ ಜಾತಿಗಳಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತಾ? ಅಂದ್ರೆ ಸಂಖ್ಯೆ ಏನಾದ್ರು ಕಡಿಮೆ ಆಗುತ್ತಾ? ನೋಡಿ, ಒಂದು ನಮ್ಮ ಇಲಾಖೆಯಿಂದಲೇ ನಿನ್ನೆ ಆದೇಶವನ್ನು ಹೊರಡಿಸಿದ್ದೀವಿ. ಏನು 22ನೇ ತಾರೀಕಿಗೆ ಪ್ರಾರಂಭ ಆಗಬೇಕಾಗಿತ್ತು, 22ರಿಂದ ಅಕ್ಟೋಬರ್ 7ರವರೆಗೆ ನೀವೆಲ್ಲರೂ ಮಾಧ್ಯಮದೊಳಗೆ ಜಾತಿ ಗಣತಿ ಅಂತೀರಿ. ದಯಮಾಡಿ ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಅದು ಜಾತಿ ಗಣತಿ ಮಾಡೋಕ್ಕೆ ನಮಗೆ ಪವರ್ ಇಲ್ಲ. ಅದೇನಿದ್ರು ಕೇಂದ್ರ ಸರ್ಕಾರ ಮಾಡುವಂಥದ್ದು. ನಾವು ನಿನ್ನೆ ಆದೇಶ ಹೊರಡಿಸಿದ್ರೊಳಗೆ ಬಹಳ ಸ್ಪಷ್ಟವಾಗಿದೆ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಂದು. ಆ ಸಮೀಕ್ಷೆಯನ್ನು ಹೊರಡಿಸಿದ್ವಿ. 22ನೇ ತಾರೀಕಿಂದ ಅಕ್ಟೋಬರ್ 7ರವರೆಗೆ ನಡೆಯುವಂಥ ಕೆಲಸ ಆಗುತ್ತೆ. ನಮ್ಮ ಅಧಿಕಾರಿಗಳು ಏನು ನಾವು ಶಾಲಾ ಶಿಕ್ಷಕರನ್ನು ಉಪಯೋಗ ಮಾಡ್ಕೊತಾ ಇದ್ದೀವಿ, ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊತಾ ಇದ್ದೀವಿ, ಮತ್ತು ಅದ್ರ ಜೊತೆ ಆಶಾ ಕಾರ್ಯಕರ್ತೆಯರನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಅವರೆಲ್ಲರೂ 7ರವರೆಗೆ ಮನೆ ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಭೇಟಿಯನ್ನು ಕೊಡ್ತಾರೆ. ಭೇಟಿ ಕೊಟ್ಟು ನಿಮ್ಮ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ದಯಮಾಡಿ ಮಾಧ್ಯಮದ ಮುಖಾಂತರ ನಾನು ಪ್ರತಿಯೊಬ್ಬರಿಗೆ ವಿನಂತಿ ಮಾಡ್ತೀನಿ, ಬಂದವ್ರನ್ನ ಕುಂದಿರಿಸಿ ನೀವು ಅವ್ರನ್ನ ಸಮಾಧಾನದಿಂದ ನಿಮ್ಮೆಲ್ಲ 60 ಪ್ರಶ್ನೆಗಳಿಗೆ ನಿಮ್ಮ ಉತ್ತರ, ಯಾರಿಗೂ ಒಳಗಾಗಬೇಡಿ. ಯಾವ ಇದಕ್ಕೂ ನಿಮ್ದು ಏನಿದೆ ವಾಸ್ತವ ಸತ್ಯವನ್ನು ಹೇಳುವಂತ ಕೆಲಸವನ್ನು ಮಾಡಿ. ಸರ್ಕಾರನೂ ಹೇಳ್ತಾ ಇದೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಯಾರ ಮೇಲೆ ಒತ್ತಡವನ್ನು ಹೇರೋದಿಲ್ಲ. ನಿಮಗೆ ಯಾವುದು ಜಾತಿ ಇದೆ, ಯಾವ ನಿಮ್ಮ ಇದಿದೆ, ನಿಮ್ಮ ವಾಸ್ತವ ಸತ್ಯ ಏನಿದೆ ಅದನ್ನ ಭರಿಸುವಂತ ಕೆಲಸವನ್ನ ಮಾಡಿ ಅಂತ ವಿನಂತಿಯನ್ನ ಮಾಡ್ತಾರೆ. ಈಗ ಆಕ್ಷೇಪ ಇದ್ದಿದ್ದು ಕ್ರಿಶ್ಚಿಯನ ಲಿಂಗಾಯತ, ಕ್ರಿಶ್ಚಿಯನ ಕುರುಬ, ಕ್ರಿಶ್ಚಿಯನ ಬ್ರಾಹ್ಮಣ. ಅದ್ರ ಬಗ್ಗೆ ಚರ್ಚೆ ಆಗಿದೆ. ಚರ್ಚೆ ಮಾಡಿ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಡಬಹುದು. ಆಯೋಗಕ್ಕೆ ನಾವು ಯಾವುದೇ ಒತ್ತಡವನ್ನು ಹೇರುವಂತ ಪ್ರಶ್ನೆ ಬರೋದಿಲ್ಲ. ಯಾಕಂದ್ರೆ ಅದು ಇಂಡಿಪೆಂಡೆಂಟ್ ಆಗಿ ಕೆಲಸವನ್ನು ಮಾಡುವಂಥದ್ದು ಆಯೋಗ. ಅದಕ್ಕೆ ಏನೇನು ಆಕ್ಷೇಪಗಳು ಬಂದಿದ್ದಾವೆ, ವಿರೋಧ ಪಕ್ಷದವ್ರು ಇರ್ಬೋದು, ಬೇರೆಯವ್ರು ಇರ್ಬೋದು, ಮತ್ತು ಕೆಲವೊಂದಿಷ್ಟು ಮನವಿಯನ್ನ ಮಾಡಿದ್ದಿರ್ಬೋದು, ಅವನ್ನೆಲ್ಲವನ್ನ ಕೂಲಂಕುಷವಾಗಿ ವಿಚಾರ ಮಾಡಿ ನಿರ್ಧಾರ ತೆಗೆದುಕೊಳ್ಳ್ರಿ ಅಂತ ಮುಖ್ಯಮಂತ್ರಿಗಳು ಈಗಾಗಲೇ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಅದಕ್ಕೆ ನಾವು ಹಿಂಗೆ ಮಾಡಿ ಅಂತ ಒತ್ತಾಯನ್ನ, ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ನಾವು ಮಂತ್ರಿಗಳಿರ್ಬೋದು, ಯಾವುದೇ ಒತ್ತಡವನ್ನು ಹಾಕೋದಿಲ್ಲ. ಆಕ್ಷೇಪ ಇದ್ದಿದ್ದನ್ನು ಕಳಿಸುವಂತ ಕೆಲಸವನ್ನ ಮಾಡ್ತೀವಿ. ಇವತ್ತು ನಾವೆಲ್ಲ ಹೋಗಿರ್ತೀವಿ, ನಮಗೆ ಮನವಿ ಕೊಟ್ಟಿರ್ತಾರೆ, ನೇರವಾಗಿ ಆಯೋಗಕ್ಕೆ ಮನವಿ ಕೊಟ್ಟಿದ್ದಂಥವು ಇದಾವು. ಹಿಂಗಾಗಿ ಯಾವುದು ನಾವು ಅವ್ರಿಗೆ ಒತ್ತಡ ಇರಂಗಿಲ್ಲ. ಬಟ್ ಕೆಲವೊಂದಿಷ್ಟು ಸಾಧಕ ಬಾಧಕಗಳ ಬಗ್ಗೆ ಕ್ಯಾಬಿನೆಟ್ ಒಳಗೆ ಚರ್ಚೆ ಆಗಿದೆ. ಕ್ಯಾಬಿನೆಟ್ ಸಚಿವರು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಲಹೆಗಳಿಗೆ ಅವ್ರಿಗೆ ನಾವು ಹೇಳಿದ್ದೀವಿ, ಅದನ್ನ ನಿರ್ಧಾರ ಅವ್ರು ತೆಗೆದುಕೊಳ್ಳಿ. ಗೊಂದಲ ಮೂಡಿಸ್ತಾ ಇರುವಂತಹ ಜಾತಿಗಳನ್ನ ಪಟ್ಟಿಯಿಂದ ಕೈಬಿಟ್ಟು ಕೈಪಿಡಿ ಹೋಗಿದೆಯಾ ಸರ್? ನೋಡಿ, ನಾನು ಒಂದು ಹೇಳಕತ್ತೀನಿ, ಯಾಕೆ ಈ ಜಾತಿ ಅಂತ ಮಾತಾಡ್ತಾ ಇದ್ದಾರೆ. ಮಾಧ್ಯಮದೊಳಗೂ ಅದನ್ನೇ ಮಾತಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಯಾಕ್ರಿ ನಿಮ್ಮ ಜಾತಿನ ನೀವು ಬರ್ಸಕ ನೀವು ಸರ್ವ ಸ್ವತಂತ್ರರು. ನೀವು ಪಟ್ಟಿ ಬೇಕಾದಿರ್ಲಿ. ಆ ಪಟ್ಟಿ ಮಾಡಿದ್ದು ಜನರ ಬೇಡಿಕೆ ಮೇಲೆ. ಯಾರು ಆಯೋಗದವ್ರು ಪಟ್ಟಿ ಮಾಡಿಲ್ಲ, ಅದನ್ನ ಮುಖ್ಯಮಂತ್ರಿಗಳು ಪಟ್ಟಿ ಮಾಡಿಲ್ಲ, ಶಿವರಾಜ್ ತಂಗಡಿಗೆ ಪಟ್ಟಿ ಮಾಡಿಲ್ಲ, ಡಿ ಕೆ ಶಿವಕುಮಾರ್ ಪಟ್ಟಿ ಮಾಡಿಲ್ಲ. ಯಾರು ಜನರು ನಾವು ಇದನ್ನು ಬರೆಸ್ತೀವಿ, ಹಿಂದೆ ಕಾಂತರಾಜ ಆಯೋಗದೊಳಗೆ ಆ ರೀತಿ ಪಟ್ಟಿಯನ್ನ ಬರೆದಿದ್ದಂತ ಉದಾಹರಣೆಗಳು ಇದ್ದಾವೆ. ನೀವು ಅದನ್ನೇ ಗೊಂದಲ ಮಾಡೋದು. 321 ಹೆಚ್ಚಿಗಾಗಿ ಹೌದ್ರಿ, 321 ಹೆಚ್ಚಿಗಾಗಿದ್ದು ನಾವು ಬರ್ದಿದ್ದಲ್ಲ, ನಾವು ಬರ್ಕೊಂಡಿದ್ದಲ್ಲ, ಸರ್ಕಾರ ಬರ್ಸಿದ್ದಲ್ಲ, ಆಯೋಗ ಬರ್ಸಿದ್ದಲ್ಲ. ಹಿಂದೆ ಆಯೋಗದೊಳಗ ಸಮೀಕ್ಷೆ ಮಾಡಿದಂತ ಜನರು ಬರ್ಸಿದ್ದು. ಈಗ ಅದು ಹಂಗೆ ಮುಂದುವರಿಯುತ್ತೆ, ಹಂಗೇ ಮುಂದುವರಿತೈತೆ. ನಾನು ಹೇಳಕತ್ತೀನಲ್ಲ, ಅದು ಯಾವ್ದಾರ ಮುಂದುವರ್ಲಿ, ಅದು ಏನಾದ್ರಾಗ್ಲಿ, ಏನಿದೆ ನೀವು ಅದನ್ನ ಬರ್ಸಿ. ಯಾಕೆ ಗೊಂದಲ? ಬಿಜೆಪಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಅವ್ರಿಗೆ ಬೇರೆ ಕೆಲಸ ಇಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಅವ್ರಿಗೆ ಏನಾಗ್ಬಿಟ್ಟಿದೆ, ಜಾತಿ ಕಂಡ್ರೆ ಅವ್ರಿಗೆ ಘನ ಪ್ರೀತಿ, ಮಸೀದಿ ಕಂಡ್ರೆ ಇನ್ನೂ ಡಬಲ್ ಪ್ರೀತಿ, ಹಿಂದೂ ಮುಸ್ಲಿಂ ಕಂಡ್ರೆ ಇನ್ನೂ 3 ಪಟ್ಟು ಪ್ರೀತಿ. ನಾನು ಹೇಳಕತ್ತೀನಿ, ದಯಮಾಡಿ ಜಾತಿಗಳ ಬಗ್ಗೆ, ಹಿಂದುತ್ವದ ಬಗ್ಗೆ ಮಾತಾಡೋದಕ್ಕಿಂತ ಈ ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡಲಿ. ನಾನು ವಿನಂತಿ ಮಾಡ್ತೀನಿ, ಯಾವ ದೇಶಗಳು
ಧರ್ಮದ ಮೇಲೆ ಜಾತಿ ಮೇಲೆ ಚರ್ಚೆ ಆಗಂತವು ಇದಾವೆ ಅವೆಲ್ಲ ಈಗ ಎಲ್ಲ ಹಾಳಾಗಿ ಹೋಗಿದಾವೆ. ಉದಾಹರಣೆ ಪಾಕಿಸ್ತಾನ, ಬಾಂಗ್ಲಾದೇಶ ಇವೆಲ್ಲ ಜಾತಿದು. ಬಿಟ್ಬಿಡೋಣ ಸರ್. ಹಾ, ನಾನು ದಿನೇಶ್ ಗುಂಡೂರಾವ್ ಅವರು ಪತ್ರ ಬರ್ದಿದ್ದಾರೆ. ಬ್ರಾಹ್ಮಣ ಕ್ರಿಶ್ಚಿಯನ್ ಹೌದು ನೋಡಿ, ಈಗ ಯಾರಿಗೆ ಬರಿಬಾರ್ದಂತ ಏನಿದೆ ಬರ್ದಿದ್ದಾರೆ. ಅದನ್ನ ಆಯೋಗ ನೋಡುತ್ತೆ, ಕೂಲಂಕುಷವಾಗಿ ವಿಚಾರ ಮಾಡುತ್ತೆ, ಇಡಬೇಕೋ ಬೇಡೋ ಅಂತಂದು. ಕೈ ಬಿಡ್ಬೇಕಂತಾನೆ ಪತ್ರ ಬರೆದಿದ್ದಾರೆ ಸರ್. ಕೈ ಬಿಡ್ಬೇಕಂತ ನಾನು ಹೇಳಕತ್ತಿದ್ದು ನಿಮ್ಗೆ ಅರ್ಥ ಆಗೋದು. ನಾವು ಹೇಳಿದ್ದು ಫೈನಲ್ ಅಲ್ಲ. ಆಯೋಗ ಇಂಡಿಪೆಂಡೆಂಟ್ ಬಾಡಿ, ಅವ್ರು ನಿರ್ಧಾರ ಮಾಡ್ತಾರೆ. ಈಗ ಅದನ್ನೆಲ್ಲ ಆದ್ಮೇಲೆ ಯಾರಿಗೆ ಒಪ್ಪಿಸ್ಬೇಕು? ಅವರು ಸರ್ಕಾರಕ್ಕೆ ಒಪ್ಪಿಸ್ಬೇಕಲ್ಲ. ಸರ್ಕಾರದಾಗ ಒಪ್ಪಿಸಿದಾಗ ಅವಾಗ ಕ್ಯಾಬಿನೆಟ್ನ ಚರ್ಚೆ ಮಾಡ್ತೀವಿ ಸಾಧಕ ಬಾಧಕಗಳ ಬಗ್ಗೆ. ಮೊದಲು ಆಯೋಗ ವರದಿ ಕೊಡ್ಲಿ. ಈಗ ಎಲ್ಲದೂ ಸರ್ಕಾರದ ಕೈಯಾಗಿರ್ತೈತೆ, ಅವಾಗ ನೋಡೋಣ. ಯಾವ ಜಾತಿ ಬೇಕಾದ್ರೂ ಅವ್ರಿಗೆ ಇಷ್ಟ ಬಂದಿದ್ದನ್ನ ಬರೆಸಬಹುದು ಸರ್ಕಾರ. ಅದನ್ನ ಮುಂದೆ ಆಯೋಗ ಬರ್ಕೊಂತೈತೆ, ಬರ್ಕೊಂಡು ಸರ್ಕಾರ ಹತ್ರ ಮುಂದೆ ಕ್ಯಾಬಿನೆಟ್ ತರುವಂತ ಕೆಲಸ ಮಾಡ್ತೀವಿ. ಅವಾಗ ಚರ್ಚೆ ಮಾಡ್ತೀವಿ. ಅವಾಗ ಮಂತ್ರಿಗಳು ಹೇಳಿ, ಶಾಸಕರು ಹೇಳಿ, ಮತ್ತಿನ್ನೇನು ಹೇಳ್ಬೇಕಾಗೈತೆ ಅವಾಗ ಸರ್ಕಾರದ ಅಧೀನದೊಳಗೆ ಬಂದೈತ್ನಾಗ, ಸರ್ಕಾರದ ಕಂಟ್ರೋಲ್ನಾಗ ಬಂದೈತ್ನಾಗ ಬಂದು ಹೇಳಿ, ತಪ್ಪೇನಿದೆ. ಈಗೆಲ್ಲ ಬರ್ಸಿದ್ ಈಗೆಲ್ಲ ಸಮಾಜದವರು ಒಂದೊಂದು ಸಭೆಗಳನ್ನ ಮಾಡ್ತಾ ಇದ್ದಾರೆ. ಒಕ್ಕಲಿಗರ ಸಮುದಾಯದವರು ಇವತ್ತು ಮಾಡ್ತಾ ಇದ್ದಾರೆ. ನಮ್ಮ ಸಮುದಾಯದವ್ರದ್ದು ನಾವು ಮಾಡ್ತಾ ಇದ್ದೀವಿ. ಲಿಂಗಾಯತ್ ಸಮುದಾಯದವರು ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲಾ ಕೇಂದ್ರದೊಳಗು ತಾಲೂಕು ಕೇಂದ್ರದೊಳಗು ಎಲ್ಲಾ ಸಮುದಾಯರು ಸಭೆಗಳನ್ನ ಮಾಡ್ತಾ ಇದ್ದಾರೆ. ನೀವ್ ಎಷ್ಟೇ ಸಭೆ ಮಾಡಿ ಹೇಳಿದ್ರು ಅವ್ರ ತಲೆಯಾಗ ಏನಿದೆ ಬರ್ಸ್ಬೇಕಂತ ಅದನ್ನು ಬರ್ಸೋದು ಅವ್ರು ಯಾರು ಬಿಡಂಗಿಲ್ಲ. ಬಟ್ ಅವೇರ್ನೆಸ್ ಮೂಡಿಸಬೇಕಾಗಿದ್ದ ಕರ್ತವ್ಯ ನಮ್ಮದು. ಅದನ್ನು ಮೂಡಿಸ್ತಾ ಇದೀವಿ. ಸರ್ಕಾರದಿಂದನೂ ಅವೇರ್ನೆಸ್ ಮೂಡಿಸ್ತೀವಿ. ಮಾಧ್ಯಮದೊಳಗೆ ನಾವು ಅಡ್ವರ್ಟೈಸ್ಮೆಂಟ್ ಕೊಡುವಂತ ಕೆಲಸವನ್ನು ಮಾಡಬೇಕಂತ ನಿರ್ಧಾರ ಮಾಡಿದೀವಿ. ಅವನ್ನೆಲ್ಲ ಕೊಡ್ತೀವಿ.